ಹರಿ ಓಂ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಣ್ಣ ವಿಷಯದ ಬಗ್ಗೆ, ಅಂದರೆ ವಿಷಯ ದೊಡ್ಡದೆ, ಅದರ ಬಗ್ಗೆ ಮಾತಾಡೋಣ ಅಂತ ಬಂದೆ. ವಿಷಯ ಏನು ಅಂದರೆ, ಸೌಜನ್ಯ ಹತ್ಯೆ ಕೇಸ್, 2012ರಲ್ಲಿ ನಡೆದಂತಹ ಸೌಜನ್ಯ ಹತ್ಯೆ ಕೇಸ್ನ ಬಗ್ಗೆ ಈಗ ಒಬ್ಬ ಸಣ್ಣ ಯೂಟ್ಯೂಬರ್ ಸಮೀರ್ ಅಂತ ಒಬ್ಬ ವ್ಯಕ್ತಿ ಧರ್ಮಸ್ಥಳ ಹೊರರ್ ಅಂತ ಒಂದು ವಿಡಿಯೋ ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಯಾಕೆಂದ್ರೆ ಸೌಜನ್ಯ ಬಗ್ಗೆ ಮಾತಾಡೋದಕ್ಕೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು ಪ್ರತ್ಯಕ್ಷದರ್ಶಿನೂ ಅಲ್ಲ ಅಥವಾ ಅದೇ ಊರಿನವನೂ ಅಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ನಾನು ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಆದರೆ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅವರ ಹೆಸರಲ್ಲಿ ಬಹಳಷ್ಟು ಮಂದಿ ವಿಡಿಯೋಗಳನ್ನು ಹರಿಬಿಟ್ಟು ತಮ್ಮ ಹಣದ ದಾಹವನ್ನು ತೀರಿಸ್ಕೊತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಒಂದು ರಿಪೋರ್ಟನ್ನು ಸಣ್ಣದಾಗಿ ಏನೋ ಒಂದು ಮಾಹಿತಿಯನ್ನು ಬಂದಿದ್ದೇನೆ. ಸಾಮಾಜಿಕ ಜಾಲತಾಣವಾದ ಯೂಟ್ಯೂಬ್, ಗೂಗಲ್ನಂತಹ ಸಾಮಾಜಿಕ ಜಾಲತಾಣದಿಂದ ಈ ಒಂದು ಮಾಹಿತಿಯನ್ನು ತೆಗೆದಿದ್ದೇನೆ. ಹಾಗಾಗಿ ತಪ್ಪಾಗಿದ್ರು ಕ್ಷಮಿಸಿ. ಅದರಲ್ಲಿ ಮಾಹಿತಿ ಏನಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ಅಂದ್ರೆ ನನಗೆ ನೆನಪಿರ್ಲಿಕ್ಕಿಲ್ಲ ಹೆಚ್ಚಾಗಿ, ಹಾಗಾಗಿ ಇದನ್ನ ಪ್ರಿಂಟ್ ಬಂದಿದ್ದೇನೆ. ಪೂರ್ತಿ ನೆನಪಿರೋದು ಕಷ್ಟ. ಸಣ್ಣದಾಗಿ 10ರಿಂದ 15 ಸಾವಿರದ ಒಳಗಡೆ ಖರ್ಚು ಮಾಡಿ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿದ್ದಂತಹ MD ಸಮೀರ್ ಅನ್ನೋ ಒಬ್ಬ ಮುಸಲ್ಮಾನ ಯುವಕ ಇವತ್ತು ಈ ಒಂದು ವಿಡಿಯೋ ಮಾಡೋದಕ್ಕೆ, ಧರ್ಮಸ್ಥಳ ಹೊರರ್ ಅನ್ನೋ ಒಂದು ವಿಡಿಯೋ ಮಾಡೋದಕ್ಕೆ ಬರೋಬ್ಬರಿ 4 ಲಕ್ಷ ಖರ್ಚು ಮಾಡಿದ್ದಾನೆ. AI ತಂತ್ರಜ್ಞಾನ ಬಳಸಿ ಎಡಿಟ್ ಮಾಡಿದ್ದಾನೆ. 39 ನಿಮಿಷದ ವಿಡಿಯೋಗೆ 25 ದಿನಕ್ಕೂ ಹೆಚ್ಚಿನ ಸಮಯ ತಗೊಂಡಿದ್ದಾನೆ. 1.8 ಮಿಲಿಯನ್ ವ್ಯೂಸ್ ಬರಲು ಪ್ರಮೋಷನ್ಗಾಗಿ ಬಳಸಿದ್ದು 125ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳನ್ನು. ಯಾರು ಸುಖ ಸುಮ್ಮನೆ ಬಂದು ನಿನ್ನ ವಿಡಿಯೋನ ನಾವು ಪ್ರಮೋಷನ್ ಕೊಡ್ತೇವೆ ಅಂತ ಯಾರು ತಗೊಳ್ಳಲ್ಲ. ಅಮೌಂಟ್ ಕೊಟ್ಟರು ಮಾತ್ರ ತಗೋತಾರೆ. ಹಾಗಾಗಿ 4 ಲಕ್ಷ ವಿಡಿಯೋ ಮಾಡೋದಕ್ಕೆ ಖರ್ಚು ಮಾಡಿದ್ರೆ ಟ್ರೋಲರ್ ಪೇಜ್ಗಳಿಗೆ ಎಷ್ಟು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಆದ್ರೆ ಆತ ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾನೆ, ಸೌಜನ್ಯ ಕೇಸ್ ಬಗ್ಗೆ, ಧರ್ಮಸ್ಥಳದ ಬಗ್ಗೆ. ಉಳಿದಿರೋ ಕೇಸ್ಗಳು ಕಣ್ಣಿಗೆ ಬಿದ್ದಿಲ್ವಾ? ಒಂದಷ್ಟು ಕೇಸ್ಗಳ ಬಗ್ಗೆ ನಾನು ಹೇಳ್ತೇನೆ. ಸೌಮ್ಯ ಭಟ್ ಕೊಲೆ, DK ರವಿ ಸಾವು, MK ಗಣಪತಿ ಸಾವು, ಹುಬ್ಬಳ್ಳಿಯ ನೇಹಾ ಹತ್ಯೆ, ಪ್ರವೀಣ್ ನೆಟ್ಟಾರು ಹತ್ಯೆ, ಕನ್ನಯ್ಯಲಾಲ್ ಹತ್ಯೆ. 15 ನಿಮಿಷ ಟೈಮ್ ಕೊಡಿ, ಹಿಂದೂಗಳ ಕಗ್ಗೊಲೆ ಮಾಡ್ತೇವೆ ಅಂತ ಅಸಾದುದ್ದೀನ್ ಓವೈಸಿ ಹೇಳ್ದ. ಆವಾಗಲೂ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. ಕಾಶ್ಮೀರಿ ಪಂಡಿತರ ಅತ್ಯಾಚಾರ, ಮುಸ್ಲಿಂ ಯುವತಿಯರ ಸ್ವಾತಂತ್ರ್ಯದ ಬಗ್ಗೆ, ಮಸೀದಿಗಳಲ್ಲಿ ಸಲಿಂಗ ಕಾಮ ಅಥವಾ ಸಣ್ಣ ಹುಡುಗಿಯರಿಗೆ ಲೈಂಗಿಕ ಕಿರುಕುಳ, ಅದ್ರ ಬಗ್ಗೆನೂ ಯಾವುದೇ ವಿಡಿಯೋಗಳನ್ನ ಮಾಡಿಲ್ಲ, ಧ್ವನಿಯನ್ನ ಎತ್ತಿಲ್ಲ. ಮಸೀದಿಗಳಲ್ಲಿ ಮುಸ್ಲಿಂ ಯುವತಿಯರಿಗೆ ನಮಾಜಿಗೆ ಅವಕಾಶ ಇಲ್ಲ, ಅದ್ರ ಬಗ್ಗೆನೂ ಆತ ಎಲ್ಲೂ ಕೇಳೋದಿಲ್ಲ. ನ್ಯಾಯ ಸೌಜನ್ಯಗೆ ಮಾತ್ರ ಬೇಕಾ ಅಥವಾ ನಿಮ್ಮ ಧರ್ಮದ ಯುವತಿಯರಿಗೂ ಬೇಕಾ? ಹಿಂದೂ ಜಾತ್ರೆ, ಮೆರವಣಿಗೆ ಕಾರ್ಯಕ್ರಮಗಳ ಮೇಲೆ ಕಲ್ಲು ತೂರಾಟ ಮಾಡ್ತಿರುವಂತಹ ಜಿಹಾದಿ ಮನಸ್ಥಿತಿಯವರನ್ನ ನೀನು ವಿರೋಧಿಸಬೇಕಿತ್ತು. ಆದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿಲ್ಲ. ಯಾಕೆಂದ್ರೆ ನೀನು ಅವರನ್ನು ಬೆಂಬಲಿಸ್ತೀಯಾ ಅಂತ. ಇಲ್ದಿದ್ರೆ ವಿರೋಧ ಮಾಡೋದನ್ನು ಕಲಿತಿದ್ದೀಯಾ? ಸೂಟ್ ಕೇಸ್ ಹತ್ಯೆಗಳು, DJ ಹಳ್ಳಿ, KJ ಹಳ್ಳಿ ಗಲಭೆ, ರಾಮೇಶ್ವರ ಕೆಪೆ ಬಾಂಬ್ ಬ್ಲಾಸ್ಟ್, ಹೀಗೆ ಹಲವಾರು ಕೇಸ್ಗಳು ನಡೆದೋದು. ಇನ್ನೂ ಬಹಳಷ್ಟಿದೆ. ನನಗೆ ಇಂತಿಷ್ಟು ನೆನಪಿತ್ತು, ಇದನ್ನ ನಾನು ಬರ್ಕೊಂಡ್ ಬಂದಿದ್ದೇನೆ. ಅದ್ರ ನಂತರ ಸದ್ಯ ಒಂದು 14 ವರ್ಷದ ಹಿಂದೂ ಹುಡುಗಿಯ ಅತ್ಯಾಚಾರ ನಡೀತು. ಅತ್ಯಾಚಾರ ಮಾಡಿದವರು ಮೊಹಮ್ಮದ್ ಜುಬೈರ್, ಮೊಹಮ್ಮದ್ ರಸೀದ್, ಮೊಹಮ್ಮದ್ ಆರಿಫ್, ಮೊಹಮ್ಮದ್ ಸಲ್ಮಾನ್. 2 ತಿಂಗಳು ನಿರಂತರ ಅತ್ಯಾಚಾರ ಮಾಡಿದ್ದಾರೆ ಆಕೆಯ ಮೇಲೆ. ಪಾಪ ಬಲವಂತವಾಗಿ ದನದ ಮಾಂಸ ತಿನ್ನಿಸಿದ್ದಾರೆ. ಗೋಮಾತೆ ಅಂತ ನಾವು ಏನು ಪೂಜಿಸ್ತೀವೋ ಆ ಮಾತೆಯ ಮಾಂಸವನ್ನ ಆಕೆಗೆ ಬಲವಂತವಾಗಿ ತಿನ್ನಿಸಿದ್ದಾರೆ. ಓಂ ಟ್ಯಾಟೂ ಕೈ ಮೇಲೆ ಹಾಕೊಂಡಿದ್ಲು, ಆ ಟ್ಯಾಟೂ ಮೇಲೆ ಎಸಿಡ್ ಸುರಿದು ಟ್ಯಾಟೂವನ್ನು ಸುಟ್ಟಾಕಿದ್ದಾರೆ. ಯಾವುದಕ್ಕೂ ವಿಡಿಯೋ ಮಾಡದ ಅದ್ಭುತ ಸಮೀರ ಇವತ್ತು ಧರ್ಮಸ್ಥಳ ಹೊರರ್ ಅಂತ ವಿಡಿಯೋ ಮಾಡಿಕೊಂಡು ಸೌಜನ್ಯ ಪ್ರಕರಣ ಇಟ್ಕೊಂಡು ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾನೆ. ಇವನ ಅಜೆಂಡಾ ಏನು? ಈ ಬಗ್ಗೆ, ಸೌಜನ್ಯನ ಬಗ್ಗೆ ನ್ಯಾಯ ಕೊಡಿ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಆಕೆಯ ತಾಯಿ ಏನ್ ಹೇಳ್ತಾಳೆ ನೋಡ್ಕೊಂಡ್ಬರೋಣ. ಮತ್ತೆ ಮೊನ್ನೆ ಸೌಜನ್ಯ ಬರೋ ಹೋರಾಟ ಧರ್ಮಸ್ಥಳರು ಮಾಡ್ತೇವೆ ನಾವು ಅಂತ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಫೇಸ್ಬುಕ್ ಅಲ್ಲಿ. ನನ್ನನ್ನು ಕರೆದಿಲ್ಲ. ಯಾವ ಪರ ಹೋರಾಟ ಮಾಡಿದ್ದಾರೆ? ಸೌಜನ್ಯ ಪರ ಹೋರಾಟ ಅಲ್ಲ ಅದು. ಇದು ರಾಜಕೀಯವಾಗಿ ಧರ್ಮಸ್ಥಳ ಪರವಾಗಿ ಹೋರಾಟ ಆಗಿದೆ. ನನ್ನ ಮಗಳ ಹೆಸರು ನೆಪ ಮಾತ್ರ ಅಲ್ಲಿ. ಆಕೆ ತಾಯಿಯ ರಿಯಾಕ್ಷನ್ ಅನ್ನ ನೀವು ಕೇಳಿದೀರಾ? ಇನ್ನೊಂದು ವಿಷಯ, ನಮ್ಮ ಹಿಂದೂಗಳ ಬಗ್ಗೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮುಟ್ಟಾಗುವ ಹೆಣ್ಣು ಮಕ್ಕಳಿಗೂ ಪ್ರವೇಶ ಕೊಡಬೇಕು ಅಂತ ತಾನು ಮುಟ್ಟಾದ ಪ್ಯಾಡ್ಗಳನ್ನ ಹಿಡಿದು ಒಬ್ಬ ಮುಸ್ಲಿಂ ಮಹಿಳೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರು ಹೋರಾಡ್ತಾಳೆ. ಆಗಲೂ ಹಿಂದೂಗಳು ಮಹಿಳೆಗೆ ಸಮಾನತೆ ಕೊಡಲು ಹೋರಾಡ್ತಾ ಇದ್ದಾಳೆ ಅಂದ್ರು. ಯಾರೂ ಮಾತಾಡ್ತಿಲ್ಲ ಹಿಂದೂಗಳು.
ಆಂಧ್ರ ಪ್ರದೇಶದ ಕ್ರೈಸ್ತವ ಸಿಎಂ ಒಬ್ಬ ತಿರುಪತಿ ದೇವಸ್ಥಾನಕ್ಕೆ 8 ಜನ ಕ್ರೈಸ್ತರನ್ನ ನೇಮಕ ಮಾಡಿದ. ಆಗ್ಲೂ ನಮ್ಮ ಜನ ಮಂಡಳಿಯಲ್ಲಿ ಯಾರಿದ್ರೇನಂತೆ ಜಾತಿ ನೋಡಬಾರ್ದು ಅಂದು ಕೊನೆಗೆ ಆ 8 ಜನರ ಪ್ರಭಾವದಿಂದ ತಿರುಪತಿ ತಿಮ್ಮಪ್ಪನ ಪ್ರಸಾದವಾದ ಲಡ್ಡುವಿನಲ್ಲಿ ದನದ ಕೊಬ್ಬು ಸೇರಿಸಲು ಕಾರಣ ಆಯಿತು. ಈಗ ಮಂಜುನಾಥನ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಸಮೀರ್ ಎಂಬ ಮುಸಲ್ಮಾನ ಧರ್ಮಸ್ಥಳ ಹೊರರ್ ಎಂಬ ಒಂದು ವಿಡಿಯೋ ಮಾಡಿದ್ದಾನೆ. ನಮಗೆ ಆತ ಬೇರೆ ಮತದವನು ಎಂಬ ವಿರೋಧವಿಲ್ಲ. ಆತ ಸೌಜನ್ಯ ಹೊರರ್ ಎಂಬ ವಿಡಿಯೋ ಮಾಡಬಹುದಿತ್ತು, ಮಾಡಿಲ್ಲ. ಯಾಕೆಂದ್ರೆ ಆತನಿಗೆ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳೇ ಬೇಕು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಆತ ನೇರ ಸೌಜನ್ಯ ಹೊರರ್ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಬೋದಿತ್ತು. ಧರ್ಮಸ್ಥಳ ಇದು ಧರ್ಮಸ್ಥಳ ಅಲ್ಲ ಪಾಪಸ್ಥಳ ಅಂತ ಬಹಳಷ್ಟು ಮಂದಿ ಹೇಳ್ತಿದ್ದಾರೆ. ನನಗೆ ಕಾಂತಾರದ ಒಂದು ಸೀನ್ ನೆನಪಾಗುತ್ತೆ. ನೀನು ಕೋರ್ಟಿಗೆ ಹೋಗು, ಆದ್ರೆ ನಿನ್ನ ವಿಚಾರಣೆಯನ್ನ ನಾನು ಮೆಟ್ಟಿಲಲ್ಲಿ ಮಾಡ್ತೇನೆ ಅಂತ. ರಕ್ತಕಾರಿ ಸತ್ತ ಕೊನೆಗೆ ಅಂತ ಅದ್ರಲ್ಲಿ ತೋರಿಸಿದ್ದಾರೆ. ದೈವದ ವಿರುದ್ಧ ಮಾತಾಡಿದವರು ಯಾವತ್ತೂ ಗೆದ್ದವರಿಲ್ಲ, ನೆನ್ಪಿಟ್ಕೊಳ್ಳಿ. ನನಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಅನ್ಯ ಮತದ ವ್ಯಕ್ತಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಥವಾ ಹಿಂದೂ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡಿದ್ರೆ ಏನು ತಪ್ಪು, ಮಾತಾಡಬಾರ್ದಾ ಅಂತ ಕೇಳೋರು ಅನ್ಯ ಮತದ ಶ್ರದ್ಧಾ ಕೇಂದ್ರಗಳಾದ ಮಸೀದಿ, ಚರ್ಚ್ ಅಥವಾ ದರ್ಗಾ ಹೀಗೆ ಏನೇನೋ ಇರುತ್ತೆ ಅವ್ರದ್ದು ಮದರಸ, ಯಾವ್ದಾರಾದ್ರೂ ಒಂದ್ರ ಬಗ್ಗೆ ವಿರೋಧ ಮಾಡಿ ಮಾತಾಡ್ಲಿ. ಆವಾಗ ಗೊತ್ತಾಗುತ್ತೆ ನಿಮ್ಗೆ ವಿರೋಧ ಮಾಡಿದ್ರೆ ಸರಿನಾ ತಪ್ಪ ಅಂತ. ಜೀವಂತವಾಗಿ ಉಳಿದ್ರೆ ವಿರೋಧ ಮಾಡ್ತೀರಾ, ಯಾಕೆಂದ್ರೆ ಅವ್ರದ್ದು ವಿರೋಧ ಮಾಡಿದ್ರೆ ನೀವು ಜೀವಂತ ಉಳಿಯಲ್ಲ. ನಮ್ದು ವಿರೋಧ ಮಾಡಿ ದೇವಸ್ಥಾನ ಅಥವಾ ಶ್ರದ್ಧಾ ಕೇಂದ್ರದ ಬಗ್ಗೆ ಅವರು ವಿರೋಧ ಮಾಡಿದ್ರೆ ಸರ್ಕಾರವೇ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ. ಸಮೀರನ ಪರವಾಗಿ ಮಾತನಾಡುವ ಹಿಂದೂಗಳೇ, ಎಷ್ಟೋ ಮಂದಿ ಹಿಂದೂಗಳು ಸಮೀರ ಮಾಡಿದ್ದು ಸರಿ ಅಂತ ಮಾತಾಡ್ತಿದ್ದಾರೆ. ಅವರಿಗೆಲ್ಲ ಒಂದೇ ಮಾತು, ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೀರಾ ಅಥವಾ ಆ ಯೂಟ್ಯೂಬರ್ ಸಮೀರನಿಗೆ ಹುಟ್ಟಿದ್ದೀರಾ, ಮೊದಲು ಹುಟ್ಟಿದ ಧರ್ಮಕ್ಕೆ ಮರ್ಯಾದೆ ಕೊಡೋದು ಕಲೀರಿ. 39 ನಿಮಿಷದ ವಿಡಿಯೋ ನೋಡಿ ತಲಾಂತರಗಳಿಂದ ನಂಬಿಕೊಂಡು ಬಂದಿದ್ದ ದೈವವನ್ನು ನೀವು ವಿರೋಧಿಸುವುದು ಎಂದ್ರೆ ನಿಮ್ಮ ಅಪ್ಪನನ್ನು ಬಿಟ್ಟು ಪಕ್ಕದ ಮನೆಯವನನ್ನು ಅಪ್ಪ ಎಂದಂತೆ. ನೀವು ಯಾವುದೇ ವ್ಯಕ್ತಿಯ ವಿರುದ್ಧ ಮಾತನಾಡಲು ಅಧಿಕಾರ ತಗೋಬಹುದು, ಆದ್ರೆ ದೈವದ ವಿರುದ್ಧ ಮಾತನಾಡಲು ನಿಮಗೆ ಅಧಿಕಾರವಿಲ್ಲ. ಯಾವುದೇ ವ್ಯಕ್ತಿಯ ತಪ್ಪು ಸಾಬೀತಾಗುವವರೆಗೆ ಮಾತ್ರ, ಸಾಬೀತಾಗೋಕ್ಕಿಂತ ಮುಂಚೆ ಮಾತ್ರ ಆತ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಹುದು. ಸಾಬೀತಾದ ಮೇಲೆ ಆತ ಅಪರಾಧಿನೇ ಆಗ್ತಾನೆ. ಆದ್ರೆ ಸಾಬೀತಾಗದೇ ಇದ್ರೆ ಆತ ನಿರಪರಾಧಿ ಅಂತ ಬಿಡಬೇಕಾಗುತ್ತೆ. ಹಾಗಾಗಿ ಮುಂಚೆನೆ ಆತ ಅಪರಾಧಿನೋ ನಿರಪರಾಧಿನೋ ಹೇಳಕ್ ಸಾಧ್ಯ ಇಲ್ಲ, ಅದಕ್ಕೆ ಕೋರ್ಟ್ ಅನ್ನೋದಿದೆ. ಇನ್ನೊಂದು ವಿಷಯ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಇದು ಜೈನ ದೇವಸ್ಥಾನ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯೂಟ್ಯೂಬರ್ ಸಮೀರ್ ವಿಡಿಯೋ ಮಾಡಿದ ಮೇಲೆ ಗೊತ್ತಾಗಿದ್ದು ಇದು ಜೈನ ದೇವಸ್ಥಾನ ಎಂದು. ನಾವು ಹಿಂದೂ ದೇವಸ್ಥಾನ ಎಂದುಕೊಂಡಿದ್ದೆವು ಎಂದು ಬಹಳಷ್ಟು ಮಂದಿ ಹೇಳ್ತಿದ್ದಾರೆ. ಅವರು ಜೈನ ದೇವಸ್ಥಾನ ಅಂತಾನೆ ಸರ್ಕಾರಕ್ಕೆ ಮಾಹಿತಿ ಕೊಡ್ಲಿ ಸ್ವಾಮಿ. ಯಾಕೆಂದ್ರೆ ಹಿಂದೂ ದೇವಸ್ಥಾನ ಉಳಿಸ್ಕೋಬೇಕಿದ್ರೆ ಜೈನ ದೇವಸ್ಥಾನ ಅಂತ ಮಾಹಿತಿ ಕೊಟ್ಟರೆ ಏನು ತಪ್ಪು? ಯಾಕೆಂದ್ರೆ ಜೈನ ಧರ್ಮ ಕೂಡ ನಮ್ಮ ಹಿಂದೂ ಧರ್ಮದ ಒಂದು ಅಂಗ. ಜೈನ ಮತ್ತು ಹಿಂದೂ ಬೇರೆ ಮಾಡೋದಕ್ಕೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಯಾಕೆಂದ್ರೆ ವೀರೇಂದ್ರ ಹೆಗಡೆ ಅವರು ಜೈನ ಧರ್ಮಕ್ಕೆ ಸೇರಿದವರು ಇರ್ಬೋದು. ಅವರು ಸರ್ಕಾರಕ್ಕೆ ಜೈನ ದೇವಸ್ಥಾನ ಎಂದು ಮಾಹಿತಿ ಕೊಟ್ಟಾದ ಮೇಲೆ ನಮಗೆ ಏನೆಲ್ಲ ಲಾಭಗಳಾದವು ಅಂತ ನಾನು ಒಂದಿಷ್ಟು ಮಾಹಿತಿಯನ್ನು ನನಗೆ ಅನಿಸಿದ್ದ ಮಟ್ಟಿಗೆ ಹೇಳ್ತೇನೆ. ಅವರು ಜೈನ ದೇವಸ್ಥಾನ ಎಂದು ಹೇಳಿದ ಮೇಲೆ ಸರ್ಕಾರಕ್ಕೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಡಲಿಲ್ಲ, ಸ್ವತಂತ್ರವಾಗಿ ಉಳಿತು. ಅದರಲ್ಲಿ ಎಷ್ಟು ಹಣ ಬಂತು ಸರ್ಕಾರಕ್ಕೆ, ಈ ದೇವಸ್ಥಾನಕ್ಕೆ ಯಾರ್ಯಾರು ದೇಣಿಗೆ ಕೊಟ್ಟರು, ಕಾಣಿಕೆ ಹಾಕಿದ್ರು, ಎಷ್ಟು ಹಣ ಬಂತು ಪೂರ್ತಿ ದೇವಸ್ಥಾನಕ್ಕೆ ಉಳಿತು. ಸಾಮೂಹಿಕವಾಗಿ ಬಡ ಹಿಂದೂಗಳ ಸಾಮೂಹಿಕ ಮದುವೆಗಳು ನಡೆದವು. ವರ್ಷ ಪೂರ್ತಿ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯುತ್ತೆ. ಸಾವಿರಾರು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ನಡೆಯಿತು. ನಮ್ಮ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಬಗ್ಗೆ ಮಾತನಾಡುವ ಸೋಕಾಲ್ಡ್ ಹಿಂದೂಗಳೇ ಅಥವಾ ವಿರೋಧಿಸುವ ಅನ್ಯ ಮತದವರೇ, ನಿಮ್ಮ ಮಸೀದಿ, ಚರ್ಚ್ ಅಥವಾ ದರ್ಗಾಗಳಲ್ಲಿ ಬರುವ ಹಣ ನಿಮ್ಮ ಮತದವರಿಗೆ ಸೇರುತ್ತೆ ಹೊರತು ಬೇರೆ ಯಾರಿಗೂ ಬರಲ್ಲ. ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ಯಾವುದೇ ಜಾತಿ ವ್ಯಕ್ತಿ, ಯಾವುದೇ ಮತದ ವ್ಯಕ್ತಿ ಹೋದರೂ ನಾವು ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ. ಇದು ಯಾವುದೇ ಪ್ರಾಣಿ ಹತ್ಯೆ ನಡೆಯದೆ ಸಸ್ಯಾಹಾರ ಊಟವನ್ನು ಕೊಡ್ತೇವೆ. ನಿಮ್ಮ ಮಸೀದಿ, ದರ್ಗಾಗಳಲ್ಲಿ ಅಥವಾ ಚರ್ಚ್ಗಳಲ್ಲಿ ಕೊಟ್ಟಂತೆ ಯಾವುದೇ ಪ್ರಾಣಿ ಹತ್ಯೆಯನ್ನು ಮಾಡಿ ನಾವು ಊಟವನ್ನು ಕೊಡಲ್ಲ. ಈ ದೇವಸ್ಥಾನ ಸರ್ಕಾರದ ಅಧೀನಕ್ಕೆ ಹೋಗಿದ್ದೇ ಆದಲ್ಲಿ ಅಲ್ಪಸಂಖ್ಯಾತರೆನಿಸಿಕೊಂಡು ತಮ್ಮದೇ ಆಧಿಪತ್ಯ ಸಾಧಿಸಲು ಹೊಂಚು ಹಾಕುತ್ತಿರುವವರ ಪಾಲಾಗುತ್ತಿತ್ತು ನಮ್ಮ ದೇವಸ್ಥಾನದ ಹಣ. ನಾನು ಹೇಳುವುದು ಇಷ್ಟೇ, ನೀವು ಯಾವ ವ್ಯಕ್ತಿಯನ್ನು ಬೇಕಾದರೂ ವಿರೋಧಿಸಿ, ಆದರೆ ದೈವವನ್ನು ವಿರೋಧಿಸಬೇಡಿ. ದೈವವನ್ನು ಕೆಣಕಿ ಉಳಿದವರಿಲ್ಲ. ನಾನು ಎಷ್ಟೊತ್ತು ಮಾತನಾಡಿದ್ದರಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸಲು ಹೋರಾಡುವುದು ತಪ್ಪು ಎಂದು ಹೇಳಿಲ್ಲ, ಹೇಳೋದು ಇಲ್ಲ. ತಂಗಿ ಸಮಾನವಾದ ಸೌಜನ್ಯಗೆ ನ್ಯಾಯ ಕೊಡಲೇಬೇಕು. ಆತ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಆತನ ವಿರುದ್ಧ ಕಠಿಣ ಕ್ರಮ ಜಾರಿಯಾಗಲೇಬೇಕು. ಸಮೀರ್ ಈ ತರ ವಿಡಿಯೋ ಮಾಡಿದಾನೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಅವರದೇ ಮತದ ಅವರ ಮತದ ಮುಖಂಡ ಸಮೀರ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ನಮ್ಮ ಧರ್ಮದ ಬಗ್ಗೆ ಮಾತಾಡು, ಬೇರೆಯವರ ಧರ್ಮದ ಬಗ್ಗೆ ಯಾಕೆ ಅಂತ. ಆ ವಿಡಿಯೋವನ್ನು ನೋಡ್ಕೊಂಡು ಹೋಗಿ. ಹಲೋ ಸಮೀರ್ ಅಣ್ಣ, ನೀನು ಮಾಡೋದು ಅಧಿಕ ಪ್ರಸಂಗತನ. ನಿನಗೆ ಯಾಕೋ ಬೇಕು? 14 ವರ್ಷ ಇತ್ತು.
ಅದನ್ನು ನೋಡ್ಲಿಕ್ಕೆ ಅವರ ಸಂಘ ಪರಿವಾರ ಇದ್ದಾರೆ, ಅವರ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ, ಅವರ ಜನ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ನೀನ್ ನಮ್ಮದು ನೋಡು, ನಮ್ಮ ಸಮುದಾಯದಲ್ಲಿ ಎಷ್ಟೋ ಮರ್ಡರ್ ಆಗಿದೆ, ಎಷ್ಟೋ ಹೆಣ್ಣು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಎಷ್ಟೋ ಗಂಡು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಹೋರಾಡ್ತಾ ಇದ್ದಾರೆ ಪಾಪ, ಅವರಿಗೆ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ. ಅದನ್ನೊಂದು ವಿಡಿಯೋ ಮಾಡಿ ಹಾಕು. ಈ ಮುಗಿದೋದ ಕಥೆಯನ್ನು ಈಗ ನೀವು ವಿಡಿಯೋ ಮಾಡಿ ವೈರಲ್ ಮಾಡ್ಲಿಕ್ಕೆ, ನೀನು ಹಣ ಸಂಪಾದನೆ ಮಾಡ್ಲಿಕ್ಕೆ ನೀವು ಸಿಕ್ಕಿದ್ದೀದಾ? ನಿನಗೆ ಯಾಕೋ ಬೇಕು ಅವರ ಧಾರ್ಮಿಕ ಕ್ಷೇತ್ರ ವಿಷಯ? ಅದು ಉದಾಹರಣೆಗೆ ನೀನು ಹೇಳ್ತೀಯ, ಒಂದು ಗೌಡ್ರ ಕುಟುಂಬ ಉಂಟು, ಅವರ ಕುಟುಂಬದಲ್ಲಿ ಅಲ್ಲಿ ನಡೆದದ್ದು ಅಂತ ಲೈವ್ ಆಗಿ ನೀನು ಮಾಡ್ತೀಯ. ನಿನ್ನ ಹತ್ರ ಏನು ಪ್ರೂಫ್ ಇದೆ? ಯಾಕೋ ನೀ ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ. ಮಾಹಿತಿ ಚಲೋ ಅನ್ಸಿದ್ರೆ ಮಾತ್ರ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲದೇ ಇದ್ರೆ ಬೇಡ. ಯಾಕೆಂದ್ರೆ ನಾನು ಯಾವತ್ತಿಗೂ ನನ್ನ ಪಬ್ಲಿಸಿಟಿ ಕೇಳೋದನ್ನಲ್ಲ. ನನಗೆ ನನ್ನ ಧರ್ಮ ಮತ್ತು ದೇಶವೇ ಮುಖ್ಯ. ತಾವು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ವಿಡಿಯೋವನ್ನು ಒಂದಿಷ್ಟು ಮಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.